ಅಮ್ಮ 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 ಬಟ್ಟೆ ತೊಳ್ಕೊಂಬಂದೆ. ಇಲ್ಲೇ ತೊಳೆ ಅಂತೀನಿ, ಇಲ್ಲೇ ನೀರು ಬರ್ತವೆ, ನೀನು ಟ್ಯಾಂಕಿಂತ ತಗೊಂಡು ಹೋಗ್ತೀಯಲ್ಲಮ್ಮ. ಅಮ್ಮ ನನಗೆ ಅಲ್ಲಿ ತೊಳೆಯೋಕೆ ಇಷ್ಟ, ಅಲ್ಲಿಗೆ ತಗೊಂಡು ಹೋಗ್ತೀನ. ಅಮ್ಮ ಅಕ್ಕಯ್ಯ ಸ್ನೇಹಕ್ಕ ಬೈತು ನನಗೆ, ನೀನು ನಿಮ್ಮ ಅಮ್ಮ ಅಂತಾಳೇನೆ, ನೀನು ಇಲ್ಲಿ ಸೇರ್ಕೊಂಬಕ್ಕೆ ಬಂದಿದ್ದೀಯೇನೆ ಅಂತ ಹೇಳಿ ಬೈತು. ಗೊತ್ತೇ ನಿಮ್ಮ ಅಮ್ಮಂದು ಇಲ್ಲೊಂದು ನಾಟಕ, ನಿಮ್ಮ ಅಮ್ಮನೇ ಎಲ್ಲ ಹಿಂಗೆ ಮಾಡ್ತಿರೋದು, ನಿಮ್ಮ ಅಮ್ಮನೇ ನಮ್ಮನ್ನು ಗುದ್ದಾಡಂಗೆ ಮಾಡಿರೋದು. ಹೋಗಿ ಹೇಳು ನಿಮ್ಮ ಅಮ್ಮಗೆ, ನಿಮ್ಮ ಅಮ್ಮನೇ ಎಲ್ಲ ಹಿಂಗೆ ಮಾಡಿರೋದು ನಮಗೆ, ನಿಮ್ಮ ಅಮ್ಮ ಯಾಕೆ ಬರಬೇಕು, ಯಾಕೆ ಇರಬೇಕು ಅಂತ ಹೇಳಿ ಬೈತು. ಗೊತ್ತೇ ನಾನು ಅಣ್ಣಗೆ ಹೇಳಿದ್ದೀನಂತೆ, ಸಮರ್ಥನೆಗೆ ಮಾತಾಡಿಸ್ಬೇಡ ಅಂತ. ನಾನು ಯಾತಕ್ಕೆ ಕೇಳೋಣಮ್ಮ, ನಾನು ಹೇಳಿದ್ದೀನೇನಮ್ಮ ಅಣ್ಣಗೆ ನೀನು ಮಾತಾಡಿಸ್ಬೇಡ ಅಂತ. ನಾನು ಯಾವುದೇ ಕಾರಣಕ್ಕೂ ನಾನು ಯಾತು ಹೇಳಿಲ್ಲ ಕಣಮ್ಮ. ಸುಮ್ಮನೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳತ್ತವ ಅಕ್ಕ, ನನಗೆ ಬೇಜಾರಾಯ್ತು. ಹಬ್ಬ ಆದ್ಮೇಲೆ ನೋಡ್ಕೊಂಬಂದು ಸುಮ್ಮನಿರು. ಹೋಗೊಟ್ಟು ನೆಲ ಒರೆಸ್ಬೇಕು ಇವತ್ತು, ನೆಲ ಕರಣೆ. ಅದಕ್ಕೆ ಫಸ್ಟು ಇವಾಗ ನೆಲ ಒರೆಸ್ಕೊಬರಕ್ಕೆ ಹೋಗು, ಕೆಲಸಗಳೆಲ್ಲ ನಂಗೆ ಇದ್ದಾವೆ. ಅಮ್ಮ ಇವಾಗ ಪಾತ್ರೆ ಎಲ್ಲ ತಳ್ದಿಕ್ಕೈತೆ, ಕಸ ಹೊಡೆದು ಹೊಚ್ಕಟ್ಟ ನೆಲ ಒರೆಸ್ಕೆ ಬರಕ್ಕೆ ಹೋಗು. ಅಕ್ಕಮ್ಮಂದ ಇಲ್ಲ ಅವನ್ನ ಇನ್ನೊಂದೆರಡು ಇದ್ವಾ ಅಮ್ಮ ಜಾಲ್ಸನ ಅನ್ಕಣ್ಣ. ಆ ಅಕ್ಕ ಬೋಯ್ತಾ, ಅದಕ್ಕೆ ಬೇಜಾರಾತ, ಅದೇ ಬಂದೆ. ಯಾರು ಬೈದಿದ್ದು? ಸ್ನೇಹ ಬೈದ್ಲಂತ ನೋಡಮ್ಮ, ನಿಮ್ಮ ಅಮ್ಮ ನಂಗೆ ನೀನು ಹಂಗೆ ಹಿಂಗೆ ಅಂತ ಮಾತಾಡಿದ್ಲಂತೆ. ನೋಡಪ್ಪ ನಾವೇನಪ್ಪ ಅವಳಿಗೆ ಮಾಡಿದ್ದೀವಿ? ಅಯ್ಯೋ ಮಾತಾಡಿರಿಗಳಪ್ಪ, ಹಬ್ಬದ ಮುಂದ್ಗಡೆ ಮಾತಾಡ್ತಾರೆ, ಜಗಳ ಮಾಡ್ತಾರೆ ಹಬ್ಬದಾಗೆ ಅಂತ ಹೇಳಿ ನಿಷ್ಠುರ. ಯಾಕೆ ಸುಮ್ಮನೆ ಏನು ಮಾತಾಡೋದು ಬೇಡ, ಅಂದರು ಅಂತಾಳ್ಬಿಡು. ಅಂದರು ಅಂಬ್ಲೇಳು, ಅಂದು ಅವಳೇ ದೊಡ್ಡಳಾಗ್ಲಾಳ, ಸುಮ್ಮನಿರು. ಇವಾಗ ನಾನು ಏನು ಮಾತಾಡೋದಿಲ್ಲ, ಸುಮ್ಮನಿರು. ಅಂದರು ಅಂಬ್ಲೇಳು ಅಷ್ಟೇ. ಎಷ್ಟು ದಿನ ಅಂತಾಳೆ ನೋಡೋಣದಿಲ್ಲ, ನನ್ನೇ ಅಂಬ್ಲೇಳು, ಸುಮ್ಮನಿರು. ಹಬ್ಬಗ ತಕ್ಕ ಏನು ಮಾತಾಡಬೇಡ. ಹಬ್ಬದ ಜಗಳ ಮಾಡ್ಕೊಂಡ್ರೆ ಇವ್ರೇನಪ್ಪ ಇವ್ರು ಹಬ್ಬದಾಗ ಗುದ್ದಾಡ್ತಾರೆ ಅಂತಾರೆ, ಸುಮ್ಮನೆ ಏನಕ್ಕೆ ಮಾತಾಡೋದು, ಸುಮ್ಮನಿರಮ್ಮ. ಸುಮ್ಮನೆ ಹೋಗಿ ಒಕ್ಕಂಬರೋಗಿ ಹೋಗು. ಅವಳು ಹೆಂಗಾನ ಮಾತಾಡ್ಕೊಂಬ್ಲೇಳು, ಅವಳು ಏನಾನ ಅಂಬ್ಲೇಳು, ನೀನು ಉಸಿರು ಬಿಡಬೇಡ ಮಣಿ. ಕಲ್ಮೆ ಕಲಿಕೊಂಡು ಗುತ್ಕೊಂಬ್ಲೇಳು ಅವಳು, ಏನು ಮಾತಾಡೋಕ್ಕೆ ಹೋಗ್ಬೇಡ. ಸುಮ್ಮನೆ ಬಾ. ಅವಳು ನಾವು ಮಾತಾಡಿರ್ತಾನೆ, ಅವಳು ಜಗಳ ಮಾಡೋದು. ನಾವು ಮಾತಾಡಿಸ್ಲಿಲ್ಲ ಅಂತಂದರೆ ಹೆಂಗೆ ಜಗಳ ಮಾಡ್ತಾಳೆ? ಏನನ್ನ ನಾವು ಮಾತಾಡಿಸಿ ಅವಳನ್ನ ಮಾತಾಡ್ಸೋಕೆ ಹೋದರೆ ಇಲ್ಲದೆಲ್ಲ ಜಗಳ ಮಾಡ್ಕೊಂತಾರೆ. ಅದಕ್ಕಾಗಿ ಜಗಳ ಮಾಡ್ಕೊಂಬೋದೇ ಬೇಡ. ಸುಮ್ಮನೆ ಇರೋದನ್ನ ಏನೈತೆ ಅದನ್ನು ತಗೆ ಮಾತಾಡೋಣ, ಸುಮ್ಮನಿರು. ಇವಾಗ ಸದ್ಯಕ್ಕೆ ಏನು ಮಾತಾಡೋದು ಬೇಡ, ಆಮೇಲೆ ನೋಡ್ಕೊಂಬನ. ಅಲ್ಲ ನಾನು ನೋಡಿದ್ರೆ ಆ ಅಕ್ಕಯ್ಯ ಸಿಟ್ಟು ಮಾಡ್ಕೊಂಬತ್ತೆ ಕಣಮ್ಮ, ಹೆಂಗೆ ಬೈತೈತೆ ಗೊತ್ತೇ. ನಿಮ್ಮ ಅಮ್ಮನೇನೆ ಎಲ್ಲ ಇಲ್ಲದೆಲ್ಲ ಇದು ಮಾಡೋದು. ನಿಮ್ಮ ಅಮ್ಮನೇನೆ ನನ್ನ ಮಕ್ಳಿಗೆ ಕೊಡಲಿ ಅಂತೇಳಿ ಹಿಂಗೆ ಮಾಡ್ತೈತೆ ಅಂತ ಹೇಳಿ ಏನೇನೋ ಮಾತಾಡ್ತು ಕಣಮ್ಮ. ಸಖತ್ತು ಬೇಜಾರಾಯಿತು ನನಗಂತೂ. ಹೆಂಗೆ ಬೈತೈತೆ ಗೊತ್ತೇ ಆ ಅಕ್ಕಯ್ಯ ಸಿಟ್ಟಿನಾಗೆ. ಬೈದ್ರು ಬೈಲೇಡು, ಆಮೇಲೆ ಹಬ್ಬ ಆದ್ಮೇಲೆ ಕೇಳೋಣ. ಒಂದಲ್ಲ ಒಂದಿನ ಮಾತುಗಳು ಬಂದೇ ಬರ್ತವೆ, ಮಾತಾಡೋಣ ಸುಮ್ಮನೆ. ಇವಾಗ ಯಾಕೆ ಹಬ್ಬದ ಮುಂದ್ಗಡೆಗೆ ಮಾತಾಡಬಾರ್ದು, ಹಬ್ಬ ಅಲ್ಲ ಅದಕ್ಕೆ ಮಾತಾಡಬಾರ್ದು ಕಣಮ್ಮ. ಏನಾನ ಮಾತಾಡ್ಲೇಳು, ಸುಮ್ಮನಿರು ಒಂದೆರಡು ದಿನ. ಆಮೇಲೆ ಬೇಕಾದರೆ ನಾನು ಕೇಳ್ತೀನಿ ಅವಳನ್ನ ಹೆಂಗಂದೆ ಅಂತೇಳಿ. ನಾನೆಲ್ಲ ಮಾತಾಡ್ತೀನಿ, ಕೇಳೋ ಅಂತ ಅಧಿಕಾರ ಐತೆ, ನಾನು ಮಾತಾಡ್ತೀನಿ, ಸುಮ್ಮನಿರು ನೀನು. ಅದಕ್ಕೆ ಕಣಮ್ಮ ಮತ್ತು ನೀನು ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ದು. ಅಲ್ಲಿ ಹೋದರೆ ಹಂಗೆ ಮತ್ತು ಅವಳು ನೋಡಿ ಒಟ್ಟು ಹುರ್ಕೊಂಬ್ತಾಳೆ. ನೋಡಪ್ಪ ಇವ್ರನ್ನ ಕರ್ಕೊಂಬಂದೆಲ್ಲ ಕೆಲಸ ಮಾಡಿಸ್ಕೊಂತಾರೆ ನೋಡು. ನಾನು ಕರೀಲಿಲ್ಲ, ನಾನು ಇಲ್ಲಿದ್ದೀನಿ, ನಾನು ಕರೆಯಲ್ವಲ್ಲ ನೋಡಿ, ಇವಳು ಇರೋದಕ್ಕೆ ತಾನೇ ಕರೆಯಲ್ಲ ನನಗೆ ಅಂತೇಳಿ ನೀನು ನೋಡಿರೆ ಒಟ್ಟು ಹುರ್ಕೊಂಬ್ತಾರೆ ಕಣಮ್ಮ. ಸುಮ್ಕಿರು. ನೀನೇನು ಯಾತ ಮಾತಾಡೋಕೆ ಹೋಗ್ಬೇಡ. ಸುಮ್ಮನೆ ತಗೊಂಬಂದು ಇಲ್ಲೇನೆ ಆ ಕಡೆಗೆ ಅಲ್ಲಿ ಇಕ್ಕೊಂಡು ತೊಳ್ದಾಕಾಗು. ನೀನು ಅಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ತೊಳಿತೀನಿ, ಟ್ಯಾಂಕಿನ ತಗೋಗಿದ್ದೀನಿ ಅಂತ ಹೋಗ್ತೀಯ. ನಾನು ಅದಕ್ಕೆ ಬೇಡ ಬೇಡ ಅಂದಿದ್ದು. ಬೇಡ ಕಣಮ್ಮ, ಇಲ್ಲೇ ಇರಮ್ಮ ಅಂತ ಹೇಳ್ಬಿಡ್ಕೊಂಡಿದ್ದು. ನಾನೇನೋ ಅಕ್ಕನ ಏನು ಮಾತಾಡ್ಸೋಕ್ಕೆ ಹೋಗಲಿಲ್ಲ ಕಣಜ್ಜಿ. ನಾನು ಸುಮ್ಮನಿದ್ದ. ಏನೇ ನಿಮ್ಮ ಅಣ್ಣ ಹಿಂಗೆ ಹೇಳ್ಕೊಡೋದು ನೀನು? ಹೋಗಿ ನಿಮ್ಮ ಅಮ್ಮಗೆ ಹೇಳೋಗು, ನಿಮ್ಮ ಅಮ್ಮನೇ ಇಂಥ ಕೆಲಸ ಮಾಡಿರೋದು, ನಿಮ್ಮ ಅಮ್ಮ ಎಂತೆಂಥ ಕೆಲಸ ಮಾಡೈತೆ ಗೊತ್ತೇ, ಎಲ್ಲ ನಮಗೆ ಸಿಗಲಿ ಅಂತೇಳಿ ನೀನು ಕರ್ಕೊಂಬಂದೈತಿ ಇವಾಗ. ಅದಕ್ಕೆ ನಾನು ನೋಡ್ಸೋಕ್ಕಾಗಿನೇ ಇಂಥ ಪ್ಲ್ಯಾನ್ ಮಾಡೈತೆ. ನಿಮ್ಮ ಅಮ್ಮ ಎಂತ ಬೈತೈತೆ, ಅಮ್ಮ ಇನ್ನು ಬೈಕೆಂತೈತೆ. ಬೈಲೇಳು, ನಮ್ಮನ್ನೇ ಅಂಬ್ಲೇಳು, ಸುಮ್ಮನಿರು, ಏನೂ ಆಗೋದಿಲ್ಲ. ಅಂಬ್ಲೇಳು ನನ್ನೇ ಅಂಬ್ಲೇಳಮ್ಮ, ನಮ್ಮನ್ನೇ ಒಳ್ಳೆಯರಲ್ಲ ಅಂತ ಅಂಬ್ಲೇಳು. ನಾನೆಲ್ಲ ಕೇಳ್ತೀನಿ, ನಾಳೆ ನಾಡ್ದಾಗಿನ ಯಾವಾಗನ ಮಾತಾಡೋಣ, ಸುಮ್ಮನಿರು. ಹೋಗಿ ಇವಾಗ ನೆಲ ಒರ್ಸಾಗಮ್ಮ, ಒಟ್ಟುನು ಹಬ್ಬ ಮಾಡೋಣ. ಕಸ ಹೊಡೆದು ಅಚ್ಚುಕಟ್ಟಾಗೆಲ್ಲ ನೆಲ ಒರೆಸ್ಕೊಂಬ. ಅಮ್ಮಣ್ಣೆ ಎದ್ದವಳೆ, ಅದಕ್ಕೇನೆ ನಾನು ಇನ್ಮೇಲಿಂದ ತಣ್ಣೀರು ಮುಟ್ಕೊಂತೀನಿ ಅಂದರೆ ಅಮ್ಮ ಇನ್ನೂ ಏನು ಬೇಡ ಅಂತೈತಿ. ಬೇಡ ಕಣಮ್ಮ ತಾಡಿ. ಇನ್ನು ಒಂದು 5 ತಿಂಗಳ ನಾನು ಆಗಲಿ, ಇನ್ನು 4 ತಿಂಗಳಾಗ ಐತೆ. ಒಂದು 5 ತಿಂಗಳಾದಮೇಲೆ ಮುಟ್ಕೊಂಬಂತೆ. ಬೇಡ, 4 ತಿಂಗಳಾಗ ಮುಟ್ಕೊಬೇಡ, ಬಿಸಿಲಿದ್ರೂ ಮುಟ್ಕೊಬಾರ್ದು ಕಣಮ್ಮ, ಬಾ ಅಂತೀರು. ಯಾಕೆ ಬೇಕು? ಅದಕ್ಕೆ ನಾನು ಬೇಡ ಬೇಡ ಅಂತ ಬಿಡ್ಕಮ್ಮ. ಸುಮ್ಮನೆ ಅಮ್ಮಣ್ಣೆ ಇದ್ದಾಳೆ, ಪುಣ್ಯ ಮೇಲೆ ಒರೆಸ್ತಾಳೆ, ಒರ್ಸೋಗಮ್ಮ. ಇನ್ನು ಹೋಗಿ ಅದನ್ನೆಲ್ಲ ಬಟ್ಟೆ ಎಲ್ಲ ತಗೊಂಬರಾಗಮ್ಮ. ಎಲ್ಲ ಆದ್ವೇನಮ್ಮ? ಜಾಲ್ಸಿದ್ದೀನಿ, ನಂದು 2 ಇದ್ದಾವೆ ಜಾಲ್ಸವು, ನಂದು 2 ಇದ್ದಾವೆ. ಅದಕ್ಕೆ ಅಜ್ಜಿನೇ ಹೋಗಿ ಜಾಲಿಸ್ಕೊಂಬರ್ತೀನಿ. 2 3 ಇದ್ದಾವೆ, ನಿದ್ದಾವೆಲ್ಲ ಜಾಲ್ಸಿಕ್ಕೆ. ನೀವು ಹೋಗಿ ತಗೊಂಡು ಬಾರೋ ಗಜ್ಜಿ, ಇಲ್ಲಾಂದ್ರೆ ನಾನೇ ತಗೊಂಬರ್ತೀನಿ ಬಿಡು. ಎತ್ತಕ್ಕಾಗುತ್ತೋ ಇಲ್ವೋ? ನಾನೆಲ್ಲ ತಗೊಂಬರ್ತೀನಿ ಹೇಳು. ಹೋಗಿ ಎಲ್ಲ ಜಾಲಿಸ್ಕೊಂಡು ತಗೊಂಬರ್ತೀನಿ. ಸುಮ್ಕಿರು, ನೀನು ಎಲ್ಲೂ ಹೋಗ್ಬೇಡ. ಕಸ ಹೊಡೆದು ಒಟ್ಟೋನು ನೆಲ ಒರೆಸ್ಕೊಂಬ. ಅಲ್ಲೇ ಎಣ್ಣೆ ತೊಳೆದೈತೆ, ಇನ್ನೊಂದು ಪಟ್ಟು ಹಿಂಗೆಲ್ಲನ ಕೋಲಾಗೆ ಒಂದು ಪಟ್ಟು ಆಡಿಸ್ಕೊಂಬ ಬಂದ್ಬಿಡು. ಬೇಡ ಆಗ್ತೈತೆ, ಒಬ್ಬಟ್ಟು ಮಾಡಬೇಕು, ಇನ್ನು ಕೆಲಸಗಳು ಜಾಸ್ತಿ ಇದ್ದಾವೆ ಹಬ್ಬದಾಗೆ.
ಕೆಲಸಗಳು ಜಾಸ್ತಿ. ಒಬ್ಬಟ್ಟು ಮಾಡೋದು ಒಂದು ಸ್ವಲ್ಪ ರಿಸ್ಕು, ಪಲ್ಯ ಎಲ್ಲ ಮಾಡಬೇಕು. ಅಜ್ಜಿ ಜೊತೆಗೆ ಇತ್ಕೊಂಡು ಮಾಡು. ಇನ್ನೇನು ದೀಕ್ಷಾ ಆಂಟಿನೂ ಬರಲ್ಲ, ಅವಳು ಹಬ್ಬ ಆದ್ಮೇಲೆ ಬರ್ತಾಳೆ. ಸಂಗೀತ ಆಂಟಿನೂ ಅಲ್ಲೇ ಅವ್ರ ಮನೆಯಾಗೆ ಇರ್ತಾಳೆ. ದಡಮ್ಮನೂ ಬರಲ್ಲ, ಅಲ್ಲೇ ಮಾಡ್ತೈತೆ. ನಾವೇನಿ ನಮಗೆ ಸರಿಯಾಗಿ ಮಾಡ್ಕೊಂಡ್ರೆ ಆಯ್ತಲ್ಲ ನಮ್ಮ. ಇಲ್ಲ ಸಮರ್ಥಗೆ ಹೇಳಿದ್ನಿ ಬರ್ತಾನೆ, ಹೇಳಿ ಸಮರ್ಥ ಬರ್ತಾನೆ ಹೇಳಿದ್ದೀನಿ. ಬಾರಪ್ಪ ಇಲ್ಲಿಗೇನೆ ಹಬ್ಬ ಮಾಡೋಕ್ಕೆ ಅಂತೇಳಿ ಸೀತಮ್ಮ ಫೋನ್ ಮಾಡಿದ್ದೆ. ಒಂದು ಸರಿ ಆಯ್ತು ಕಣಮ್ಮ, ಅಲ್ಲಿಗೆ ಬರ್ಲಿ ಹೇಳ್ಬಿಡು ಅಂತ ಅಂದ್ಲು. ತಿರ ನಾಳೆಗೆ ಬಂದು ಪೂಜೆ ಮಾಡ್ಕೊಂಡು ಬರ್ತಾನೆ, ಆಮೇಲಿಂದ ಬರ್ತಾನೆ ಅಂತ ಹೇಳ್ತಿದ್ಲಪ್ಪ. ಬರ್ತಾನೆ ಬಿಡಮ್ಮ ಅಂತ ಅಂತಿದ್ಲು. ಬಿಡು ಸುಮ್ಮನಿರು, ಹೋಗ್ಬೇಡ. ಏನೋ ಹೇಳು, ಭಾಳ ಮಾತಾಡ್ತಾ ಇದ್ದಾಳೆ ಕಣಮ್ಮ ಅವಳು. ಯಾಕನ ಅದು ಯಾಕೆ ಹಂಗೆ ಆಡ್ತಾ ಇದ್ದಾಳೋ ಏನೋ ಗೊತ್ತಿಲ್ಲ. ಹೀಗೆ ಮಾತಾಡ್ಸಲ್ಲ ನೋಡು, ಇವ್ರು ಯಾರು ನಮ್ಮನ್ನು ಹೊಸ್ಕೊಂಡು ಬರಲ್ಲ, ಇವರೇ ಮಾತಾಡಿಸ್ಬೇಕು ನಮ್ಮನ್ನು ಅಂತ ಅವಳು. ನಾನು ಬಿಟ್ಟರೆ ಯಾರೂ ಇಲ್ಲ ಅಂದ್ಕೊಂಡಿದ್ಲು. ನನಗೇನೋ ಭಾಳ ಸಿಟ್ಟು ಬಂತಮ್ಮ. ನಾನು ಏನೋ ಒಂದು ಬೆಲೆ ಕೊಟ್ಟಿದ್ದೆ, ಎಲ್ಲೋ ಇಕ್ಕಿದ್ದೆ, ಭಾಳ ಸಿಟ್ಟು ಬಂದಂಗೆ ಹತ್ತು ಯಾರು ನೋಡ್ಕೊಂಡ್ರು ಇಷ್ಟೇ ಅಲ್ವೇ ಅನ್ನಿಸ್ಬಿಡ್ತು ನನಗಂತೂ. ಭಾಳ ಇಷ್ಟಪಟ್ಟು ಮದುವೆ ಮಾಡ್ಕೊಂಡೆ, ಭಾಳ ಇಷ್ಟಪಡ್ತಿದ್ದೆ. ಇಂಥ ಮಾಡಬಾರ್ದು ಹೇಳು. ಒಂದಿಷ್ಟ ನಾನು ಹಂಚ್ಕೋಬೇಕು. ಯಾರು ಏನಂತಾರೆ ಅಂತ ಹೇಳಿ ಅಕ್ಕಪಕ್ಕದವ್ರಿಗಾನ ಎದುರಬೇಕು ಒಂದಿಟ್ಟು. ನಾವು ಮಾತಾಡಿಸ್ಬೇಕಂತ ಮುಂತಗ್ಗಿ ಒಂದು 2 ದಿನ ಬುದ್ಧಿ ಕಲ್ತ್ಕೊಂಬತ್ತಕ್ಕ ಮಾತಾಡ್ಸಲ್ಲ. ಇಲ್ಲೋಡು, ನಮ್ಮ ಬೆಲೆ ಏನಂತ ಗೊತ್ತಾಗಬೇಕು. ನಾವೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ, ನಾವೆಂಥರ ಅಂತ ಗೊತ್ತಾಗಿಲ್ಲ. ನಮ್ಮನ್ನೇ ಹಿಂಗೆ ಇವಳು ಮಾತಾಡಿ ನಮ್ಮಂಥವ್ರನ್ನೇ ಹಿಂಗೆ ಮಾಡಿದ್ಲಲ್ಲ ಇವಳು. ಇನ್ನೇ ಎಂಥರ ಮನೆಯಾಗಿ ಇವಳು ಕಾಪುರ ಮಾಡಾಳು ಅನಿಸುತ್ತೆ ನನಗೆ. ಅದೇ ಮತ್ತೆ ಇಲ್ಲೇ ಇರೋಕ್ಕಾಗ್ದಿಲ್ಲದಕ್ಕೆ ಎಷ್ಟು ಇದನ್ನು ಮಾಡ್ತಾಯಿದ್ದಾಳೆ. ರಾಮಾಯಣ ಮಾಡೋಕ್ಕಾಗಲ್ಲ, ಹಿಂಗೆ ಹಿಂಗೆ ಅಂತ ಎಲ್ಲ ಮಾಡಿದ್ರು ಅಲ್ಲಿ ನಮ್ಮ ಮನೆಯಾಗ ಏನಂತ ಬದುಕೇ ಇರೋಲ್ಲಪ್ಪ. ಇಷ್ಟು ಕೂಲರಿಗೆ ಮುದ್ದೆ ಮಾಡಿಸ್ ಕಳ್ಸೋದೆ, ಅಷ್ಟು ಬಿಟ್ಟರೆ ಏನಂತ ಬದುಕೇ ಇರೋಲ್ಲ. ಒಂದಿಷ್ಟನ ಇವಳಿಗೆ ಏನು ಅನ್ಸಲ್ಲ ಹೇಳು. ಸುಮ್ಕಿರಮ್ಮ ಅವಳು ಮಾತಾಡ್ಸೋಕೆ ಹೋಗ್ಬೇಡ ಮಣಿ ಪುಣ್ಯ. ನೀನು ಬಂದಿರೋದಕ್ಕೆ ಮಟ್ಟುರ್ಕಂತಾಳೆ ಇಲ್ಲಿರೋಕ್ಕೆ. ನೀನು ತಲೆ ಕೆಡಿಸ್ಕೊಬೇಡ. ನಾನು ಸುಮ್ಮನೆ ನಾನು ಹಬ್ಬ ಆದ್ಮೇಲೆ ಮಾತಾಡ್ತೀನಿ. ಮಾತು ಬರಲಿ, ನಾನೆಲ್ಲ ಮಾತಾಡ್ತೀನಿ. ನಾನು ಸರಿಯಾಗಿ ಹೇಳ್ತೀನಿ ಅವಳಿಗೆ. ನನಗೆ ಉತ್ತರ ಕೊಡ್ಬೇಕು ಅವಳು ತಿರ್ಗಾ. ನಂತಾಗ ಮಾತಾಡ್ಬೇಕು ಅವಳು. ನಂತಾಗ ಮಾತಾಡಿದ್ರೆ ನಾನು ಅವಾಗ ಸರಿಯಾಗಿ ಮಾತಾಡ್ತೀನಿ. ಸುಮ್ಮನೆ ನಾನು ಅಂಥವಿಂಥವೆಲ್ಲ ಮಾತಾಡೋಕೆ ಹೋಗಲ್ಲ. ಒಂದೇ ಸತಿ ಮಾತಾಡೋದು. ಸುಮ್ಮನೆ ಆಗ್ಲೆಲ್ಲ ಮಾತಾಡಬಾರ್ದು. ಕರೆಕ್ಟಾಗಿ ಮಾತು ಬಿಗಿ ಹಿಡ್ಕೊಂಡು ಸರಿಯಾಗಿ ಮಾತಾಡಬೇಕು. ಸರಿ ಆಯ್ತು ಕಣಮ್ಮ, ನಾನೆಲ್ಲ ಕಸ ಹೊಡೆದು ನೆಲ ಒರೆಸ್ಕೊಂಬತ್ತೀನಿ. ಅವಕ್ಕ ಹೆಂಗಂತ ನನಗೆ ಬೇಜಾರಾದಂಗಾತ. ಅದಕ್ಕೆ ನಾನು ಈ ಅವಳನ ಅಂತ ಬಂದೆ. ಅವಕ್ಕ ಹಂಗೆ ಅಂದಿದ್ಕೆ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಯಾಕಪ್ಪ ಇದು ನಮ್ಮ ಅಮ್ಮ ಹಿಂಗೆ ಬೈಕೆಂಬತೈತಿ ಅಮ್ಮಂಗಾತು ನನಗೆ ಗೊತ್ತಿಲ್ಲ. ಅಲ್ಲ ನಮ್ಮ ಸಮರ್ಥನ ಈಗ ನಾನು ಹೇಳಿಲ್ಲ ಅಕ್ಕನ ಮಾತಾಡಿಸ್ಬೇಡ ಅಂತ. ಅಣ್ಣನೇ ಹೇಳ್ದ ನನಗೆ ನೀನು ಮಾತಾಡಿಸ್ಬೇಡ ಅಂತ. ಅದಕ್ಕೆ ನಾನು ಮಾತಾಡಿಸ್ಲಿಲ್ಲ. ನೀನು ಹೇಳ್ಕೊಟ್ಟೆ ಇದೆಯಾ ಅಂತೈತೆ. ನನಗೆ ಒಂಥರ ಬೇಜಾರಾಯಿತು ಕಣಮ್ಮ. ಬಿಡು, ಅವಳು ತಪ್ಪಾಗಿ ತಿಳ್ಕೊಂಡ್ರೆ ಏನು ಮಾಡೋಕ್ಕಲ್ಲ. ಪರಮಾತ್ಮ ಇದನ್ನು ಪರಮಾತ್ಮ ನೋಡ್ಕೊಂತಾನೆ. ಸುಮ್ಮನೆ ಇಲ್ಲದ್ದೆಲ್ಲ ನೋಡಿದ್ರೆ ಅವರೇ ಅನುಭವಿಸ್ತಾರೆ. ಸುಮ್ಮನಿರು. ಯಾರು ಏನೇ ಅಂದರೂ ನಿನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಇರೋದು ಕಲಿ ಅಷ್ಟೇ. ಅಂಬ್ಲೇಳು ನಮ್ಮನ್ನೇ ಅಂಬ್ಲೇಳು ಅಳ್ತೀರಾನ. ನಾವು ಅಂತಾರೆ ಅಮ್ಮ ಅಂತನ್ನು. ಸುಮ್ಮನೆ ನಾವು 1-2 ದಿನ ಅಂತ ಮಾತಾಡೋಕೆ ಹೋಗ್ಬೇಡ. ಯಾಕೆ ಗಳಪ್ಪ ಮಾತಾಡಿದೆ ಒಳ್ಳೆಯರಲ್ಲ ಇವರು ಅಂತಾರೆ. ಯಾಕೆ ಬೇಕು? ನಮ್ಮನ್ನ ಯಾರೋ ಅಂಬಲ್ ಬಿಡು ಒಳ್ಳೆಯರಲ್ಲ ಅಂತ. ನಮ್ಮನ್ನು ಯಾರು ಇನ್ನೂವರೆಗೂ ಆಗಿಲ್ಲ ಅಂದಿಲ್ಲ. ಯಾವ ಆಗ್ದಿಲ್ದ ಅಂತಾವೆ ಅಂಬ್ಲೇಳು ಮಾತಾಡ್ಲೇಳು. ಅದ್ರ ಬಗ್ಗೆ ಎಲ್ಲ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ. ಹಬ್ಬದಿನ ಮಾತಾಡಬಾರ್ದು ಅಂತ ಸುಮ್ಮನೆ ಆಗಿದ್ದೀನಿ. ನಿಮ್ಮಮ್ಮ ಒಳ್ಳೆಯಳಲ್ಲ, ನಿಮ್ಮಮ್ಮ ಹಿಂಗೆ ಹಿಂಗೆ ಅಂತ ಹೇಳಿ ಮಾತಾಡಿದ್ಲಂತೆ. ಹೋಗಿ ಹೇಳು, ನಿಮ್ಮಮ್ಮಗೆ ಹೇಳಿ ಅಂತಲೇ ಮಾತಾಡ್ತೀನಿ ಅಂದ್ಲಂತೆ. ಅದಕ್ಕೆ ಹಬ್ಬ ಆಗಲಿ, ಹಬ್ಬ ಆದಮೇಲೆ ನಾನು ಮಾತಾಡ್ತೀನಿ. ಇವಾಗಲೇ ಮಾತಾಡಿರೋ ಅಯ್ಯೋ ಹಬ್ಬದ ದಿನ ಜಗಳ ಆಡ್ತಾರಪ್ಪ, ಹಬ್ಬದ ದಿನ ಮಾತಾಡ್ತಾರಪ್ಪ ಅಂತಾರೆ. ಯಾಕೆ ಸುಮ್ಮನೆ? ಅದಕ್ಕೆ ಸುಮ್ಮನಾಗಿದ್ದೀನಿ. ನಾನು ಏನೂ ಮಾತಾಡೋಕ್ಕೆ ಹೋಗಿಲ್ಲ. ಹಬ್ಬ ಆದಮೇಲೆ ನೋಡ್ಕೊಂಬನ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.